ಸನ್ಯಾಸಿಗಳ ಸಂಬಂಧವಾದ ತೀರ್ಥವನ್ನು ತಗೋತಿದ್ದ ಅಂತ ಸ್ಪಷ್ಟ ವಾಕ್ಯ ಇದೆ. ಅದೇ ತಾನೇ ಪಾದೋದಕ ಅಂದರೆ, ಬೇರೆ ಏನಿಲ್ವಲ್ಲ. ಎಲ್ಲ ರಾಮ ತೋರಿಸಿದ್ದಾನೆ. ನಮಗೆ ಬೇಕು ಅಂದರೂ ನೋಡ್ತೀವಿ, ಬೇಡದೇ ಇದ್ರಿಲ್ಲ. ದೃಷ್ಟಾಂತ ಕೊಡ್ತೇನೆ. ಸ್ಯಾರಿ ಅಂಗಡಿ ದೊಡ್ಡ ಬಿಗ್ ಬಜಾರ್ಗೆ ಕರ್ಕೊಂಡು ಹೋದಾಗ ಸಣ್ಣ ಮಗುನ ಅಮ್ಮ ನಂಗೆ ಪೆಪರ್ಮೆಂಟ್ ಕೊಡಿಸು ಅನ್ನುತ್ತೆ, ಬಿಸ್ಕತ್ ಕೊಡಿಸು ಅನ್ನುತ್ತೆ. ಅಮ್ಮ ಹೇಳ್ತಾಳೆ ಸೀರೆ ಅಂಗಡಿ ಬೀದಿ ಬಿಸ್ಕತ್ ಅಂಗಡಿ ಎಲ್ಲೋ ಬರುತ್ತೆ ಅಂತ ರೇಗ್ತಾಳೆ. ನೀ ನೋಡಿಲ್ಲ, ನಾನು ನೋಡಿದ್ದೀನಿ, ಬಾ ಕರ್ಕೊಂಡು ಹೋಗ್ತೀನಿ ಅನ್ನುತ್ತೆ. ಯಾಕೆ? ಅವಳ ಸೀರೆ ಅಂಗಡಿ ಮೇಲೆ ಕಣ್ಣು. ಮಗುಗೆ ಸೀರೆ ಅಂಗಡಿಯಿಂದ ಏನು ಪ್ರಯೋಜನ? ಆ ಸ್ಟ್ರೀಟಲ್ಲಿ ಬಂದಟ್ಟಿಗೆ ಯಾವ ಅಂಗಡೀಲಿ ಪಾನ್ ಶಾಪಲ್ಲಿ ಬಿಸ್ಕತ್ ಇದೆ ಅಂತ ನೋಡ್ತಾ ಇರ್ತಾರೆ. ನಾನು ಕರ್ಕೊಂಡು ಹೋಗ್ತೀನಿ, ಬಾ ಕೊಡಿಸು ಅನ್ನುತ್ತೆ. ನೋಡಿ, ಅಂಥ ಈ ಇದರಲ್ಲೂ ರಸ್ತೆಯಲ್ಲೂ ಕೂಡ ಬಿಸ್ಕತ್ ಅಂಗಡಿಗೆ ಜ್ಞಾಪಕ ಇಟ್ಕೊಂಡಿದೆ ನನ್ನ ಮಗು ಅಂತ ಇವಳು ಸಂತೋಷ ಪಡ್ತಾಳೆ. ಸಂತೋಷ ಪಡೋದೇನಿದೆ ಅದಕ್ಕೆ ಬೇಕಾದ್ದು ಹಿಡ್ಕೊತ್ತೆ ಅಲ್ವಾ? ಹಾಗೆ ನಮ್ಮ ರಾಮ ಬೇಕಾದ್ದು ಅವನು ಹಿಡ್ಕೊಂಡಿದ್ದಾನೆ, ಅಯೋಧ್ಯವಾಸಿಗಳು ಬೇಕಾದ್ದು ಅವರು ಹಿಡ್ಕೊಂಡಿದ್ದಾರೆ. ಯಾವ್ಯಾವುದವರವರಿಗೆ ಸುಖ ಆಗುತ್ತೋ ಯದ್ ಅನುಕೂಲಂ ತತ್ ಸುಖಂ, ಯದ್ ಪ್ರತಿಕೂಲಂ ತದ್ ದುಃಖಂ. ಯಾವ್ದು ನಮಗೆ ಬೇಡವೋ ಪ್ರತಿಕೂಲವೋ ಅದು ದುಃಖ, ಯಾವ್ದು ನಮಗೆ ಬೇಕೋ ಅದು ಎಲ್ಲವೂ ಸುಖ. ತಿನ್ನೋದು, ಉಣ್ಣೋದು, ನೋಡೋದು, ಕೂಡೋದು ಎಲ್ಲವೂ ಸುಖಮಯವೇ.